ಮುತಾನಲ್ಲೂರು ಮತ್ತು ಈ ಭಾಗದ ರೈತರೊಟ್ಟಿಗೆ ಬಂದು ಮಾತಾಡಿ ವಿಧಾನಸಭೆಯಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಈ ವಿಷಯವನ್ನು ರೈಸ್ ಮಾಡಿದಾಗ ಅವರಿದ್ದು ಹೋಗ್ತಾ ಇದ್ರು ಹೊರಗಡೆಗೆ. ನಾನೇ ಮಾತಾಡ್ತಾ ಇಲ್ಲ ನಾನು ದಯವಿಟ್ಟು ಮುಖ್ಯಮಂತ್ರಿಗಳು 2 ನಿಮಿಷ ಕುತ್ಕೋಬೇಕು, ತುಂಬಾ ಮುಖ್ಯವಾದಂಥ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ದಯವಿಟ್ಟು ಕುತ್ಕೋಬೇಕು ಅಂತೇಳಿ ನಾನು ಕೂರಿಸಿ ವಿಷಯವನ್ನು ಪ್ರಸ್ತಾಪ ಮಾಡಿದೆ. ನಾನು ಬೆಂಗಳೂರಿಗೆ ಒಂದು 20 ಕಿಲೋಮೀಟರ್ ಒಳಗಡೆ ಇರುವಂಥ ಭೂಮಿ, ನಾವು ಯಾವುದೇ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಂಜರು ಭೂಮಿ ಕಡೆ ಹೋಗ್ಬೇಕಾಗುತ್ತೆ. ಬೆಂಗಳೂರಿಗೆ 35 ಕಿಲೋಮೀಟರ್ಗೆ ತಮಿಳುನಾಡು ಬಾರ್ಡರ್ ಇದೆ. ನಾವು ಇದ್ರ ಒಳಗಡೆ ಈಗಾಗಲೇ ಸಾಕಷ್ಟು ಲೇಔಟ್ಗಳನ್ನ KDB, PDF, ಔಟ್ರೋಡ್ ಎಲ್ಲ ಲೇಔಟ್ಗಳನ್ನ ಮಾಡಿದ್ದೇವೆ. SPRR ಮಾಡ್ತಾ ಇದ್ದೇವೆ. ನ್ಯಾಷನಲ್ ಹೈವೇಗೆ ರಸ್ತೆಗೆ ಜಾಗ ಬಿಟ್ಟಿದ್ದಾರೆ ರೈತರು. ಎಲ್ಲ ಆದ್ಮೇಲೆ ಕೂಡ ಮತ್ತೊಮ್ಮೆ ಆ ಕಡೆ ರೈತರ ಮೇಲೆ ನೀವು ಹಾಕಿದಂಥ ಕಣ್ಣು ದಯವಿಟ್ಟು ಬೇಡ. ಆ ಭಾಗದ ರೈತರು ಇನ್ನೂ ಬೆಳೆ ಬೆಳೀತಾ ಇದ್ದಾರೆ. ಸಾಕಷ್ಟು ರೈತರು ಬೇರೆ ಬೇರೆ ಬೆಳೆಗಳನ್ನು ಹಾಕಿದ್ದಾರೆ. ನೀವು ಬಂಜರ ಭೂಮಿಯನ್ನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ವಸೂರು ಅನಾಥ ಆಗಿರುವಂಥ ಭೂಮಿ ಇದೆ. ಆ ಭಾಗದಲ್ಲಿ ನೀವು ಬೇಕಾದ್ರೆ SPRR ಕನೆಕ್ಟ್ ಆಗುತ್ತೆ. ಅಲ್ಲೂ ನೀವು ಬೇಕಾದ್ರೆ ಅಕ್ವಿರೇಷನ್ ಅನ್ನು ಮಾಡ್ಬೋದು. ದಯವಿಟ್ಟು ವಾಪಸ್ ತೆಗಿಬೇಕು ಅಂತ ನಾನು ಎಂ ಬಿ ಪಾಟೀಲ್ ಅವರಿಗೆ ಆಗ್ರಹ ಮಾಡಿದೆ, ಮುಖ್ಯಮಂತ್ರಿಗಳು ಆಗ್ರಹ ಮಾಡಿದೆ ನಾನು. ಆದರೆ ಎಂ ಬಿ ಪಾಟೀಲ್ ಅವರು ಖಡಾಖಂಡಿತವಾಗಿ ಮಾತಾಡಿದ್ರು. ನಾನು ಇವತ್ತು ನಿಮಗೆ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಅವತ್ತು ನಾನು ರಾಮಲಿಂಗಾರೆಡ್ಡಿ ಅವರು ಕೂಡ ಅವರು ಸಚಿವರಾಗಿದ್ದರು, ಆಗ ಈಗಲೂ ಇದ್ದಾರೆ ಸಚಿವರಾಗಿ. ಅವರು ಕೂಡ ಬಂದು ನಾನು ಒಟ್ಟಿಗೆ ಬಂದು ಎಂ ಬಿ ಪಾಟೀಲ್ ಪಕ್ಕದಲ್ಲಿ ಕೂತ್ಕೊಂಡು ನಾನು ಮಾತಾಡಿದೆ. ಸರ್ ಬೇಡ ಸರ್, ತುಂಬ ಹತ್ರ ಇದೆ, ಬೆಂಗಳೂರು ಸಿಟಿ ಒಳಗಡೆ ಬೆಲೆ ಜಾಸ್ತಿ ಇದೆ, ಇಲ್ಲಿ ಹೋಗಿ ನೀವು ರೈತರಿಗೆ ಮೋಸ ಮಾಡೋಂಥದ್ದು ತಪ್ಪಾಗ್ತದೆ, ದಯವಿಟ್ಟು ಬೇಡ, ವಾಪಸ್ ತಗೊಳ್ಳಿ ಇದನ್ನ. ನೀವು ಇನ್ನೂ ಇಂಡಸ್ಟ್ರಿ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ಮುಂದೆ ಮಾಡೋಣ, ಜಾಗ ಇದೆ, ನಾವೇ ಕೊಡ್ತೀವಿ, ರೈತರು ಮುಂದೆ ಬಂದು ಕೊಡ್ತಾರೆ ಅಂತ. ಆಗಲ್ಲ ಸತೀಶ್ ಅವರೇ, ಯಾವ ಕಾರಣಕ್ಕೂ ನಾನು ಬಿಡೋದಿಲ್ಲ ಅಂದ್ರೆ. ಹಂಗಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇದೇ ರೀತಿ ಮಾಡಿದ್ರೆ ನೀವು ಬಿಟ್ಬಿಡ್ತೀರಾ ಸರ್? ನಿಮ್ಮದೇ ಜಮೀನು ಅಕ್ವೈರ್ ಮಾಡಿದ್ರೆ ಬೇರೆ ಸರ್ಕಾರ ಬಿಟ್ಬಿಡ್ತೀರಾ ನೀವು ಅಂದ್ರೆ? ಅದು ಬೇರೆ ರೀ, ಇದು ಆಗಲ್ಲ ಅಂದ್ರು. ನಾನು ರಾಮಲಿಂಗಾರೆಡ್ಡಿ ಅವ್ರ ಕರೆಕ್ಟಿವ್ ನೋಡಿದೆ, ಅವರು ನೋಡಿ ಅಂದ್ರು, ಇಲ್ಲ ಸರ್ ಆಗಲ್ಲ ಬಿಡಕ್ಕೆ ಹೋಗ್ಬಿಟ್ರು ಮಿನಿಸ್ಟ್ರು. ಅಂದ್ರೆ ಯಾವ ರೀತಿ ಯಾವ ಸರ್ಕಾರದವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತಲೇ ನಾನು ಇದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನನಗೆ ಯಾರ ಮೇಲೆ ಏನು ದ್ವೇಷ ಇಲ್ಲ. ಮುಂದೆ ನಮ್ಮ ಸರ್ಕಾರಗಳು ಇತ್ತು, ಆಗ ಎಲ್ಲಿ KDB ಮಾಡಬೇಕು ಅಲ್ಲಿ ಮಾಡಿದ್ದಾರೆ. ಯಾರ ರೈತರನ್ನ ಈ ರೀತಿ ಒಗ್ಗೂಡಿಸುವಂತ ಕೆಲಸ ನಾವು ಯಾವತ್ತೂ ಮಾಡಿಲ್ಲ. ಆದ್ರಿಂದ ಈ ಸರ್ಕಾರ ಬಿಡದಿ ಇರ್ಬೋದು, ದೇವನಹಳ್ಳಿ ಇರ್ಬೋದು, ಈಗ ಅಂದೇನಹಳ್ಳಿ ಇರ್ಬೋದು, ಮುತಾನಲ್ಲೂರು ಇರ್ಬೋದು, ಈ ಸುತ್ತಮುತ್ತ ಭಾಗದಲ್ಲಿ ರೈತರ ಜಮೀನು, ಬೆಳೆ ಬೆಳೀತಾರಂತ ಜಮೀನಿನಲ್ಲಿ ಕೈಗಾರಿಕೆ ಮಾಡಕ್ಕೆ ಹೊರಟಿರುವಂಥದ್ದು ಸರಿಯಲ್ಲ. ನೀವು ಬಂದಿರೋ ಭೂಮಿ ಹೋಗಿ, ಬೇಜಾನ್ ಜಮೀನಿದೆ, ಸಿಗುತ್ತೆ, ಆ ಭಾಗದಲ್ಲಿ ಮಾಡಿ. ಇನ್ನು ಆಲ್ರೆಡಿ KDB ಲೇಔಟ್ ಮಾಡಿರುವಂಥದ್ದು ಕಡೆಗೆ ಸಾಕಷ್ಟು ಲೂಟಿ ಮಾಡಿ ಬೇರೆ ಬೇರೆ ಡೂಪ್ಲಿಕೇಟ್ ಕಂಪ್ನಿಗಳು ಹಾಕಿ ಜಾಗ ಇಟ್ಕೊಂಡಿದ್ದಾರಲ್ಲ, ಅದನ್ನೆಲ್ಲ ಕೊಡಿ. ಅನೇಕ ಇಂಡಸ್ಟ್ರೀಸ್ ಬರ್ತಿದೆ. ಪಾಪ ರೈತರು ಮಹಿಳೆಯರು ಮಾತಾಡ್ತಾ ಇದ್ರು, ಅಲ್ಲಪ್ಪ ಇರೋ ಜಮೀನು ಕಿತ್ಕೊಂಡ್ರೆ ನಮ್ಮ ಮಕ್ಕಳು ಮದುವೆ ಆಗ ಕೂಡ ಯಾರು ಬರೋದಿಲ್ಲ ಈ ಭಾಗದಲ್ಲಿ, ಆ ಪರಿಸ್ಥಿತಿ ಆಗ್ತದೆ ಅನ್ನೋ ಮಾತನ್ನು ಕೂಡ ರೈತರು ಮಾತಾಡ್ತಾ ಇದ್ದಾರೆ. ಆದ್ರಿಂದ ನಾವಂತೂ ನಿಮ್ಮ ಪರವಾಗಿದ್ದೇವೆ. ನಿಮ್ಮನ್ನ ಯಾರಾದ್ರೂ 2 ಕಡೆ ಡಿವೈಡ್ ಮಾಡಿ ನಿಮ್ಗೆ ಉಳಿಸ್ಬಿಡ್ತೀವಿ, ಅಲ್ಲಿ ಉಳಿಸಲ್ಲ, ಆ ರೀತಿ ಮಾಡ್ತಾ ಇದ್ರೆ ದಯವಿಟ್ಟು ಯಾರು ಯಾಮಾರ ಕದ್ದು ಹೋಗ್ಬೇಡಿ. ಹೋರಾಟ ಅಂದ್ರೆ ಒಗ್ಗಟ್ಟಾಗೆ ಇರಬೇಕು. ನೀವು ಹೋರಾಟ ಮಾಡಿ, ಇಲ್ಲಿ ನನಗೆ ತಪ್ಪಿಲ್ಲ, ಆದ್ರೆ ಹೊಂದಾಣಿಕೆಯಲ್ಲಿ ಹೋರಾಟ ಮಾಡಿ. ಹೋರಾಟ ಯಾವತ್ತು ನಿಮ್ಮದು ಬೇರೆ ಅವ್ರದ್ದು ಬೇರೆ ಒಂದೇ ವಿಷಯಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ನಾವು ಬೇರೆ ಬೇರೆ ಅಂದಾಗ ನಮ್ಮನ್ನ ಡಿವೈಡ್ ಅಂಡ್ ರೂಲ್ ಹಿಂದೆ ಬ್ರಿಟಿಷ್ ಅವ್ರು ಮಾಡ್ತಾ ಇದ್ರು, ಈಗ ಇವರೆಲ್ಲ ಮಾಡಕ್ ಹೊರಟಿದ್ದಾರೆ. ಅದನ್ನ ದಯವಿಟ್ಟು ಮುಖಂಡರು ಮತ್ತೆ ಎಲ್ಲ ಹಿರಿಯರು ಕೂಡ ನೀವು ತೀರ್ಮಾನ ಮಾಡಿ. ನಮ್ಗಿಂತ ತಾವೆಲ್ಲ ಬುದ್ಧಿವಂತರಿದ್ದೀರಾ. ನಾವು ನಿಮ್ಮ ಪರವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ಬಂದಿದ್ದೇವೆ. ವಿಧಾನಸಭೆ ಒಳಗಡೆನೂ ಕೂಡ ನಮ್ಮ ಅಶೋಕನವರು ಮಾತಾಡ್ತಾನೆ ಈ ವಿಷಯದ ಬಗ್ಗೆ ಗಟ್ಟಿಯಾಗಿ ಧ್ವನಿಯನ್ನು ಎತ್ತವೆ ಅನ್ನೋ ಮಾತನ್ನ ಈಗಾಗಲೇ ಅವರು ಮಾತಾಡುವಂತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ನಮ್ಮ ಸಂಸದರು, ಈ ಭಾಗದ ಸಂಸದರು ಕೂಡ ನಾವು ನಿಮ್ಮ ಒಟ್ಟಿಗೆ ಇರ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದ್ರಿಂದ ನಿಮ್ಮ ಪರವಾಗಿ ಧ್ವನಿಯಾಗಿ ವಿಧಾನಸಭೆಯ ಒಳಗಡೆ ಹೊರಗಡೆ ನಿಮ್ಮ ಪರವಾಗಿರ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಡಾಕ್ಟರ್ ಮಂಜುನಾಥ್ ಅವರು ಅಶೋಕನವರು ಈ ಸಭೆಯನ್ನು ಕುರಿತು ಮಾತಾಡಬೇಕು ಅಂತ ನಾನು ಕೇಳ್ಬೋದು. ಎಲ್ಲ ಆತ್ಮೀಯ
ರೈತ ಬಂಧುಗಳೇ, ವೇದಿಕೆ ಮೇಲೆ ನಮ್ಮ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಮಂಜುನಾಥ್ ಅವರು, ನಮ್ಮ ಸತೀಶ್ ರೆಡ್ಡಿಯವರು, ಶ್ರೀನಿವಾಸ್ ಅವರು, ನಮ್ಮ ಗೋಪಿನಾಥ ರೆಡ್ಡಿಯವರು, ನಮ್ಮ ಅಶೋಕ್ ರೆಡ್ಡಿಯವರು ಎಲ್ಲರೂ ಕೂಡ ವೇದಿಕೆ ಬಂದಿದ್ದಾರೆ. ಪ್ರಮುಖವಾಗಿ ಇವತ್ತು ನಾವು ಬಂದಿರುವಂಥದ್ದು ಏನು, ಒಂದು ಫಲವತ್ತಾದಂಥ ಜಮೀನಿದೆ, ಬೆಳೆಯುವಂಥ ಜಮೀನು, ದೇಶಕ್ಕೆ ರಾಜ್ಯಕ್ಕೆ ಆದಾಯ ತರುವಂತ ಬೀಳ್ ಜಮೀನಲ್ಲ, ನೀಲಗಿರಿ ಬೆಳೆದಿರೋ ಜಮೀನಲ್ಲ, ಅದು ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾನಿಲ್ಲಿ ಬಂದಿದ್ದೀನಿ. ಈ ಜಮೀನು ಉಳಿಬೇಕಾದ್ರೆ ಅಲ್ಲೂ ಕೂಡ ಹೇಳಿದ್ರು 800 ದಿನ ಹೋರಾಟ ಮಾಡ್ತಾ ಇದ್ದೀವಿ, ಇಲ್ಲೂ ಕೂಡ 800 ದಿನದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಯಾರಾದ್ರೂ ನಿಮಗೆ ಸರ್ಕಾರದಲ್ಲಿರೋರು ಹೇಳಿದ್ರೆ ಇದು ಬಿಟ್ಬಿಡ್ತೀರಿ, ಅದು ಮಾಡ್ತೀರಿ ಅಂದ್ರೆ ನಂಬಕ್ ಹೋಗಬೇಡಿ. ಬಿಡ್ತಾರೆ ಹಂಗೆ? 1 ಎಕರೆನೂ ಬಿಡಕ್ಕಾಗಲ್ಲ. ಮಾಡಿದ್ರೆ ಎಲ್ಲ ಮಾಡಬೇಕು, ಬಿಟ್ರೆ ಎಲ್ಲ ಬಿಡ್ಬೇಕು. ಕರೆಕ್ಟಾ? ಡೌಟ್ ಇದ್ರೆ ಕೇಳಿ. ನಾನು ಸರ್ಕಾರದಲ್ಲಿ ಎಲ್ಲ ಮಂತ್ರಿ ಆಗಿದ್ದೀನಿ, ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀನಿ, ಹೆಲ್ತ್ ಮಿನಿಸ್ಟರ್ ಆಗಿದ್ದೀನಿ, ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಡೆಪ್ಟಿ ಸಿಎಂ ಆಗಿದ್ದೀನಿ, ಆಹಾರ ಮಂತ್ರಿ ಆಗಿದ್ದೀನಿ, ಟ್ರಾನ್ಸ್ಪೋರ್ಟ್ ಆಗಿದ್ದೀನಿ, ಎಲ್ಲ ನೋಡಿದ್ದೀನಿ. ಅದು ಬಿಡಕ್ ಬರಲ್ಲ. ಯಾರೋ ನಿಮ್ಮ ಮೇಲೆ ಕುರಿಯಲ್ಲಿ ಹೂವು ಇಕ್ಕಿದ್ರೆ ಇಕ್ಕಿಸ್ಕೊಂಬೇಡಿ, ಅವೆಲ್ಲ ಸುಳ್ಳು. ಜಾತಿ ಮೇಲೆ, ಧರ್ಮದ ಮೇಲೆ, ಊರ ಮೇಲೆ ಡಿಲೀಟ್ ಮಾಡಕ್ ಬರಲ್ಲ. ಈಗಾಗಲೇ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ, ನಾವು 1 ಅಂಗ್ಲನೂ ಬಿಡಲ್ಲ. ಸತೀಶ್ ರೆಡ್ಡಿಗೆ ಹೇಳಿದ್ದಾರೆ ಅಸೆಂಬ್ಲಿ, 1 ಅಂಗ್ಲಕ್ಕೂ ನಾವು ಬಿಡಲ್ಲ, ಎಲ್ಲ ಅಕ್ವೈರ್ ಮಾಡೇ ಮಾಡ್ತೀರಿ, ಯಾರು ಹೇಳಿದ್ರು ಮಾಡ್ತೀರಿ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಒಟ್ಟಾಗಿ ಹೋರಾಟ ಮಾಡಿ, ಒಟ್ಟಾಗಿ ಗೆಲುವು ಮಾಡಿ, ಒಟ್ಟಾಗಿ ಉಳಿದು ಸರ್ಕಾರ ಇನ್ನೆಷ್ಟು ದಿನ ಇರ್ತದೆ? 1 ವರ್ಷ 10 ತಿಂಗಳು. ಆದರೆ 6 ತಿಂಗಳು ಎಲೆಕ್ಷನ್ ಹೋದ್ರೆ ಉಳಿದಿರೋದು 1 ವರ್ಷ 3 ತಿಂಗಳು. ಈ 1 ವರ್ಷ 3 ತಿಂಗಳು ಕಾಪಾಡ್ಕೊಳ್ಳೋದು ಇದೆಯಲ್ಲ, ಅದು ನಿಮ್ ಜವಾಬ್ದಾರಿ. ಉಳಿಸ್ಕೊಬೇಕು ನಾವು. ಆಮೇಲೆ ನಮ್ಮ ಸರ್ಕಾರ ಬರ್ತೈತೆ, ಪೊಲೀಸರು ಯಾವನ ಯಾಕೆ ಬಿಡ್ತೀರ ಅವ್ರನ್ನೆಲ್ಲ? ಬೇರೆ ರೂಟ್ ಮಾಡಕ್ಕಾಗಲ್ವಾ? ಬೇಕು ಅಂತ ಬಿಡ್ತೀರನಪ್ಪ? ನಾವು ಜಮೀನು ಉಳಿಸ್ಕೊಬೇಕಾದ್ರೆ ಕೈ ಕೆಸರಾದರೆ ಬಾಯಿ ಮೊಸರಾಗುತ್ತೆ. ನಾವು ಇಲ್ಲೇ ಕೂತ್ಕೊಂಡು ಹೋರಾಟ ಮಾಡಿದ್ರೆ ಹಿಂಗೆ ಇರ್ಬೋದು. ನೀವೇನು ನಮ್ಮ ಮನೆ ಹತ್ರ ಇದೆ, ಬೆಳಗ್ಗೆ ತಿಂಡಿ ಮಾಡೋಣ, ಬಂದು ಕೂತ್ಕೊಳ್ಳೋಣ, ಮಧ್ಯಾಹ್ನ ಊಟಕ್ಕೆ ಹೋಗೋಣ, ಬಂದು ಕೂತ್ಕೊಳ್ಳೋಣ, ಸಾಯಂಕಾಲ ಹೋಗಿ ಮನೆಗೆ ಮಲ್ಕೊಳ್ಳೋಣ ಅಂದ್ರೆ ಯಾರಿಗೆ ಗೊತ್ತಾಗುತ್ತೆ? ಇಲ್ಲಿರೋ ಮಕ್ಕಳು ಇಲ್ಲಿರೋರಿಗೆ ಗೊತ್ತಾಗೋದು. ಬಿಟ್ರೆ ಡಿಸಿಗೆ ಏನಾರ ಗೊತ್ತಾಗ್ತದ, KDB ಗೊತ್ತಾಗ್ತದ? ಯಾರು ಗೊತ್ತಾಗಲ್ಲ. ಡಿಲೀಟ್ ಮಾಡೋರು ಎಲ್ಲಿದ್ದಾರೆ? ವಿಧಾನಸೌಧ ಹತ್ರ ಇದ್ದಾರಪ್ಪ. ಅವ್ರ ಮೆಸೇಜ್ ಕೊಡೋರು ಯಾರು? DC, ತಹಸೀಲ್ದಾರು, ECಗಳು, KDB ಅಧಿಕಾರಿಗಳು ಕೊಡ್ತಾರೆ. ನಾವು ಈ ಹೋರಾಟನ ಇನ್ನಷ್ಟು ಜೋರು ಮಾಡ್ಬೇಕು. ನಾವು ಸಪೋರ್ಟ್ ಮಾಡ್ತೀವಿ, ಅದಕ್ಕೋಸ್ಕರ ನಾವೆಲ್ಲ ಬಂದಿರೋವಂಥದ್ದು. ಪೂರ್ತಿ ನಿಮ್ಗೆ ಫುಲ್ ಓವರ್ ಆಲ್ ನಾವು ಸಪೋರ್ಟ್ ಮಾಡ್ತೀವಿ. ಸಪೋರ್ಟ್ ಪೂರ್ತಿ. ಅಲ್ಲಾರು ಹೇಳಿದ್ರು, ಅಣ್ಣ ನೀನು ವಿಧಾನಸೌಧದಲ್ಲಿ ಕುಟ್ಟು ಬಿಡೋಣ ಅಂತ ಹೇಳಿದ್ರು. ಕುಟ್ಟಿದ್ದೀನಿ ಅಲ್ಲಿ. ಇಲ್ಲಿ ಯಾರು ಕೊಡ್ತಾರೆ? ಕೊಟ್ಬೇಕು. ಈಗ ನಾನು 1 ಕೈನ ಹೊಡೆದೆ, ಚಪ್ಪಾಳೆ ಆಯ್ತಾ? 2 ಕೈ ಸೇರ್ತಾರೆ. ನೀವು ನಾವಿಬ್ರು, ನಾನು ವಿಧಾನಸೌಧದಲ್ಲಿ ಹೋರಾಟ ಮಾಡಬೇಕು, ನೀವು ಹೋರಾಟ ಮಾಡಬೇಕು. ಮಾತಾಡಿದ, ಕೊಟ್ಟಿರಲ್ಲ ಅವಕಾಶ, ಮಾತಾಡಿದ. ಅದಕ್ಕೋಸ್ಕರ ನಾವು ಸರ್ಕಾರಿ ಕಚೇರಿಗಳನ್ನ ಆಯ್ಕೆ ಮಾಡ್ಕೋಬೇಕು. KDB ಇರ್ಬೋದು, ತಹಸೀಲ್ದಾರ್ ಕಚೇರಿ ಇರ್ಬೋದು, DC ಕಚೇರಿ. ಇಲ್ಲಿ ಮಾಡಿದ್ರೆ ಮೆಸೇಜು ಅಲ್ಲಿಗೆ ಹೋಗ್ತೈತೆ. ಮೂಗಿಡಿದ್ರೇನೆ ಬಾಯಿ ಬಿಡೋದು. ಅವರು ಗೊತ್ತಲ್ಲ ಮಕ್ಕಳಿಗೆ, ಔಷಧಿ ಕುಡಿಯಲ್ಲ ಅಂದಾಗ ಏನ್ ಮಾಡ್ತೀರಾ? ಮೂಗಿಡ್ಕೊಂತೀರಾ, ಔಷಧಿ ಕುಡಿತೀರ. ಹಂಗೆ ಈ ಸರ್ಕಾರಕ್ಕೆ ನಾವು ಮೂಗಿಡ್ಕೊಂಡು ಔಷಧಿ ಕುಡಿಸ್ಬೇಕು. ಇಲ್ಲಾಂದ್ರೆ ಈ ಕಳ್ಳರು ಕದೀಮರು ಬಿಡಲ್ಲ. ಎಲ್ಲ ಕದೀಮರು ಇರೋದೀಗ. ಕೊನೆ ಹೆಂಡಲ್ಲ
ಇನ್ನೊಂದು ವರ್ಷಕ್ಕೆ ಎಲೆಕ್ಷನ್ ಐತೆ, ಕಲೆಕ್ಷನ್ ಮಾಡ್ಕೋಬೇಕು. ಒಳ್ಳೆ ಜಮೀನು ಈಗ ಯಾವ್ದು ರಾಯಚೂರು ಬಳ್ಳಾರಿಯೆಲ್ಲ ಮಾಡಿದ್ರೆ ಯಾರನ್ನ ತಗೊಂತಾರ? ಬರೇ ಬಾ 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 ಅಂದ್ರೆ ಯಾವನು ಬರಲ್ಲ ಅಲ್ಲಿ ಕೇಳಿ ಇತ್ತಾಣಕ್ಕೆ ಇಂಡಸ್ಟ್ರೀಸ್ ಲೇಔಟ್ಗೆ ಯಾರು ಬರಲ್ಲ. ಇಲ್ಲಿ ಬರಬೇಡ ಅಂದ್ರೆ ಎಲ್ಲ ಓಡ್ಬರ್ತಾರೆ. ಬರಬೇಡ ಅಂದ್ರೆ ಇಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಅಪ್ಲಿಕೇಶನ್ ಹಾಕ್ತಾರೆ. ಯಾಕೆ? ಬೆಂಗಳೂರು ಹತ್ರ ಐತೆ ಇದು. ಇಲ್ಲಿ ಜಮೀನು ಕಡಿಮೆ ಸಿಗ್ತೈತೆ, 2 ಕೋಟಿನೋ 3 ಕೋಟಿನೋ ಏನೋ ಹೇಳ್ತಾರೆ. ಇಲ್ಲಿ ಜಮೀನ್ ಬೆಲೆ ಆಕಾಶದಲ್ಲಿದೆ, 12 ಕೋಟಿ 13 ಕೋಟಿ ಇದೆ. ಯಾರೋ ನಿಮ್ಮ ತಾತನೋ ತಂದೆನೋ ಅಜ್ಜನೋ ಅಜ್ಜಿನೋ ಸಂಪಾದನೆ ಮಾಡಿರೋ ಆಸ್ತಿ ಇದು. ಈ ಆಸ್ತಿನ ನಿಮ್ಮ ಮಕ್ಕಳು ಕೊಡ್ಬೇಕು. ಅದು ಬಿಟ್ಬಿಟ್ಟು ಅವ್ರ ಮಕ್ಕಳು ಕೊಡ್ತಾ ಇದ್ದೀರ ಕಾಂಗ್ರೆಸ್ ಮಕ್ಕಳಿಗೆ. ಅದು ಕೊಡೋದು ಬೇಡ. ಓಪನ್ ಆಗಿ ನಾನು ಹೇಳಿದ್ದೀನಿ. ನಂತರ ಅವರು ಭಾಷಣ ಮಾಡಲಿ, ಕಾಂಗ್ರೆಸ್ ಅವ್ರು ಬಂದು. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಹೇಳ್ತಿರಲ್ಲ, ಕೊಟ್ಟದ್ದು ಹಾಕಿದಿರಲ್ಲ, ನಮ್ಮ ಭೂಮಿ ಹಂಗೆ ಹೇಳ್ಬೇಕು ಅವರು. ನಾನು ಹೇಳ್ತಾ ಇದ್ದೀನಿ ನಮ್ಮ ಭೂಮಿ ಸತೀಶ್ ಹೇಳೋದು ಮಾತ್ರ. ನಾನು ಹೇಳ್ತಾ ಇದ್ದೀನಿ ನಮ್ಮ ಸರ್ಕಾರ ಇನ್ನೊಂದು ವರ್ಷ 6 ತಿಂಗಳು ಏನೋ ಇದೆ, ಅವಾಗ ಬಂದೇ ಬರ್ತೈತೆ. ನಾನು ಮಾತಾಡಿರೋದೆಲ್ಲ ರೆಕಾರ್ಡ್ ಆಗೈತೆ. ಇಲ್ಲಿ ಮೊಬೈಲಲ್ಲೂ ರೆಕಾರ್ಡ್ ಮಾಡಿದ್ದೀರಾ, ನೀವು ರೆಕಾರ್ಡ್ ಮಾಡ್ಕೊಂಡಿದ್ದೀರಾ. ಬಿಡ್ತೀರಾ? ನಾನು ಮಾನದಲ್ಲಿ ಜಯಲಲಿತಾ ನಾನೇ ಮಂತ್ರಿ ಇದಾಗ್ಲಿ ಅವರು ಅಧಿಕಾರ ಮಾಡ್ಬೋದು. ಬಿಡ್ತೀರಾ? ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಅವತ್ತೇನು ಹೇಳಿದೆ, ಇವತ್ತು ಬಂದಿದ್ದೀವಿ ಹೋಗ ಅಂತಾರೆ. ಯಾವುದೇ ಕಾರಣಕ್ಕೂ ಇವತ್ತು ಮಾತು ಕೊಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಈ ಒಂದು ಇದನ್ನ ಮಾಡಲ್ಲ, KDBಗೆ ಅಕ್ವೈರ್ ಮಾಡಲ್ಲ ಅನ್ನೋ ಸ್ಪಷ್ಟವಾದಂತ ಮಾತನ್ನ ನಾನು ಕೊಡ್ತಾ ಇದ್ದೀನಿ. ಆದ್ರೆ ಆ 1.5 ವರ್ಷ ಕಾದ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲೆ ಒಬ್ಬರ ಮೇಲೆ ಅದಲ್ಲ, ನನಗಿಂತ ಜಾಸ್ತಿ ನಿಮ್ಮ ಮೇಲೆ. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಆಸ್ತಿ ಹೋಗ್ಬೇಕಾಗಿರೋದು, ನಿಮ್ಮ ಮಕ್ಕಳಿಗೆ ಚಿಪ್ ಕೊಡೋ ಅಂತ ಪರಿಸ್ಥಿತಿ ಆಗಬಾರ್ದು. ತಯಾರು ಮಾಡ್ಕೊಂಡಿದ್ದಾರೆ ಅವರು. ಇಲ್ಲಿ ಅವರು ಅಮ್ಮಮ್ಮ ಅಂದ್ರೆ 1 ಎಕರೆನ ಸುಮಾರು 8 ಕೋಟಿ 10 ಕೋಟಿಗೆ ಮಾರ್ಗಂತಾರೆ. ಯಾರಿಗೆ? ಯಾವನವನು ನಮ್ಮ ರಾಜ್ಯದವನ ಯಾವನವನ ಎಲ್ಲೆಲ್ಲಿ ಇರ್ತಾರೋ ಬರ್ತಾರೆ, ತಗೊಂತಾರೆ. 10 ಕೋಟಿ ಅವ್ರಿಗೆ ಹೋದ್ರೆ 10 ಕೋಟಿ ಲಂಚ ಹೋಗ್ತದೆ. ಒಟ್ಟು 20 ಕೋಟಿಗೆ ಮಾರ್ಗಂತಾರೆ ಅವರು. ಡಬಲ್ ಲಂಚ ಇದ್ರೆ ಮಾಡಲ್ಲ ಅವರು. ಲೇಔಟ್ ಮಾಡ್ತಾ ಇರೋದಕ್ಕೆ ಹಣ ಹೊಡೆಯೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು. ಏನೇ ಬಂದ್ರು ಇಲ್ಲಿ ಅದು ಇಲ್ಲಿ ರೈತರ ಮಕ್ಕಳಿಗೆ ಸಿಗ್ಬೇಕು, ರೈತರಿಗೆ ಸಿಗ್ಬೇಕು. ಮಾಡ್ಲಿ, ನಾವೇನು ಲೇಔಟ್ ಮಾಡೋದೇನು ಬೇಡ ಅಂತ ಹೇಳಲ್ಲ. ಎಲ್ಲಿ ಮಾಡಬೇಕು? ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ಗಲಾಟೆ ಮಾಡ್ತಾರೆ. ಯಾವ ಉತ್ತರ ಕರ್ನಾಟಕದಲ್ಲಿ ಮಾಡಲಿ, ಅಲ್ಲಿ ಡೆವಲಪ್ ಮಾಡಲಿ, ಉದ್ಯೋಗ ಸಿಗುತ್ತೆ ಅಲ್ಲಿರೋ ಮಕ್ಕಳಿಗೆಲ್ಲ. ಇಲ್ಲಿ ಈಗ ಯಾರೋ ಯಜಮಾನ್ ಹೇಳ್ತಾ ಇದ್ರು, ಹೆಸರು ಚಂದ್ರಾರೆಡ್ಡಿ ಹೇಳ್ತಾ ಇದ್ರು, ಎಷ್ಟು ಲೇಔಟ್ಗಳಾಗಿದೆ ಇಲ್ಲಿ ಅಂತ, ಎಷ್ಟು ಬಡಾವಣೆಗಳಾಗಿದೆ, ಎಷ್ಟು ಇಂಡಸ್ಟ್ರಿಯಲ್ ಲೈಟ್ ಆಗಿದೆ, ಸೂರ್ಯ ಸಿಟಿ ಆಗಿದೆ. ಅಲ್ಲಿ ಆನೇಕಲ್ಲಲ್ಲಿ ಸೂರ್ಯ ಸಿಟಿ ಆಗಿದೆ. ಏನೋ ಸೂರ್ಯ ಬರ್ತಾನೆ ಅಂತ. ಸೂರ್ಯನ ಬೆಳಕು ಬಂದ್ರೆ ಬೆಳಕೆ ಬರಲ್ಲ. ಅಷ್ಟು ಗಿಡ ಮರ ಬೆಳ್ಕೊಂಬಿಟ್ಟವಲ್ಲಿ. ಯಾವನು ಮನೆನೇ ಕಟ್ಟಿಲ್ಲ ಅಲ್ಲಿ. ಯಾರು ಮನೆ, ನಾನು ಮೊನ್ನೆ ಹೋಗಿದ್ದೆ, ಯಾರೋ ಊಟ ಕರೆದಿದ್ರು, ಹೋಗಿದ್ದೆ, ಒಂದು ಮನೆ ಇಲ್ಲ ಅಲ್ಲಿ. ಲೇಔಟ್ ಮಾಡಿದ್ರೆ ಮಾಡಿ 15 ವರ್ಷ ಆಗಿದೆ. ಈಗ ಬಿಡದಿಯಲ್ಲಿ ಮಾಡಕ್ ಹೋಗೋರು ಅಲ್ಲಿರೋರು ತಿರುಗಿ ಬಿದ್ದಿದ್ದಾರೆ. ಮನೆ ಸೇವನಹಳ್ಳಿಯಲ್ಲಿ ಮಾಡಿದ್ರು, ಅಲ್ಲಿರೋ ರೈತರು ಕೇಳಿದ್ರು, ಎಲ್ಲ ಹೊಡೆದ್ರು ಅಂದ್ರೆ ಎದ್ದ ಬಿದ್ರು ಅಂತ ಹೊಡಬಿಟ್ರು, ಎಲ್ಲ ಡಿಲೀಟೇ ಮಾಡ್ಬಿಟ್ರು ಅದನ್ನ. ಯಾಕೆ? ಬೀದಿಗೆ ಬಂದ್ರು, ರೋಡಿಗೆ ಬಂದ್ರು, ವಿಧಾನಸೌಧಕ್ಕೆ ಬಂದ್ರು, ಬಿಟ್ಬಿಟ್ರು ಅದನ್ನ. ನಾನು ನಿಮ್ಮ ಹತ್ರ ಹೇಳೋದು, ಒಂದು ದಿನ ಫಿಕ್ಸ್ ಮಾಡಿ, ನಾನು 15 ದಿನದಲ್ಲಿ ನಾವೆಲ್ಲ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕೋಣ, ಬೀಗ ಹಾಕೋಣ. ಮುತ್ತಿಗೆ ಅಲ್ಲ, ಬೀಗ ಹಾಕೋಣ. ಏನೋ ಅಶೋಕ್ ಅವ್ರು ಒಂದು ಬೀಗ ಹಾಕ, ನಾನೇನ ಹಾಕಕ್ ಹೋದ್ರೆ ಪೊಲೀಸರು ನನ್ನ ಹೊಡೆದ್ಬಿಟ್ಟು ಏನಾನ ಮಾಡೋದು. ನೀನ್ ಹಾಕಕ್ ಹೋಗೋಣ, ಬೀಗ ನನ್ನ ಕೈ ಕೊಡು, ನಾನೇ ಹಾಕ್ತೀನಿ ಬೀಗ, ನಾನೇ ಹಾಕ್ತೀನಿ. ನಿಮ್ ಪರವಾಗಿ ಬರ್ಲಿ, ಅದಾರು ಪೊಲೀಸ್ ಬರ್ತಾರ, ಏನೇನ್ ಬರ್ತಾರ ಬರ್ಲಿ, ನಾನ್ ನಿಮ್ ಪರವಾಗಿ ಇರ್ತೀನಿ. ದೊಡ್ಡ ಹೋರಾಟ ಮಾಡೋಣ, ಬಿಸಿ ಎತ್ಬೇಕು. ಇದು ಇಲ್ಲಿ ಸರ್ಜಾಪುರದಲ್ಲಿ ಇಲ್ಲಿರೋ ಅಷ್ಟು ಮನೆಗಳಿಗೆ ಗೊತ್ತಾದ್ರೆ ಆಗಲ್ಲ, ಇಡೀ ಕರ್ನಾಟಕ ಗೊತ್ತಾಗಬೇಕು. ಕರ್ನಾಟಕದಲ್ಲಿ ನಿಮ್ ಪರವಾಗಿ ಹೆಂಗೆ ಬೆಳೆದಿಗೆ ಇವಾಗ ಎಲ್ಲರೂ ಜನ
ತಿರುಗಿ ಬೀಳ್ತಾ ಇದ್ದಾರೆ. ಲೋಕಾಯುಕ್ತ ಯಾರು ಲೋಕಾಯುಕ್ತರಾಗಿ ಕೆಲಸ ಮಾಡೋದಂತ ಹೆಗ್ಡೆ ಅವರು, ಸಂತೋಷ, ಅವರೆಲ್ಲ ಪ್ರತಿಭಟನೆಗೆ ಇಳಿದಿದ್ದಾರೆ. ಯಾಕೆ ಅಂದ್ರೆ ಆ ರೀತಿಯಲ್ಲಿನ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಏನು ಕಮ್ಮಿ ಇಲ್ಲ, ಸರ್ಜಾಪುರದವರು ಏನು ಕಮ್ಮಿ ಇಲ್ಲ, ನಾವು ಅದೇ ರೀತಿ ಹೋರಾಟ ಮಾಡ್ಬೋದಾ? ಮಾಡ್ತೀರಾ? ನಮ್ಮ ಭೂಮಿ ಇಲ್ಲ ಅಂದ್ಕೊಂಡ್ರೆ ಏನೂ ಆಗಲ್ಲ. ನಮ್ಮ ಮನೆ ಒಳಗೆ ಹಕ್ಕಿರ್ತೈತೆ ಅಷ್ಟೇ. ಅಲ್ಲಿ ಆಮೇಲೆ ಪಾಣಿ ಇಲ್ಲ. ನನ್ನ ತಹಸೀಲ್ದಾರ್ ಕೆಲಸ ಕೇಳಿದೆ ಇವಾಗ, ಅಲ್ಲ ವಿಜಯ ತಗೊಂಡು ಬಂದಿದ್ದ, ಏನೇ ಅಂದೆ, ಸರ್ ಬಂದಿದ್ದ 1 ತಿಂಗಳಾಗೈತೆ ಸರ್. ತಿದ್ಬಿಟ್ಟೆ ಪಾಣಿ ಅಂತ. ಇನ್ನ ತಿದ್ದಿಲ್ಲ ಸರ್ ಪಾಣಿ ಅಂತ, ಇನ್ನ ಪಾಣಿ ತಿದ್ದಿಲ್ಲ. ಪಾಣಿಯಲ್ಲೇನಾರು ಒಂದ್ಸರಿ ನಿಮ್ ಕೂತರಿಸ್ಬಿಟ್ರೆ ನಿಮ್ ಹೆಸರು ಹೊರಟೋಗಿರ್ತದೆ, ಕೇಳಿನಿ ಅಂತ ಬಂದ್ಬಿಡ್ತದೆ. ಅಲ್ಲಿ ಆಗೋಗಿತ್ತು. ಈ ಕೋರ್ಟ್ ವಜಾ ಆಯ್ತಲ್ಲ, ಅದು ವಜಾ ಆಯ್ತು. ಇನ್ನೊಂದ್ಸರಿ ಕೂತರಿಸ್ಕೊಂತೀರ? ಮನೆಗೆ ಹೋಗೋ ಮಾರಮ್ಮ, ಮನೆ ಮಂದಿ ಅದೇನ ಜೀವ ಅಲ್ಲಿ ಮನೆಗೆ ಕರ್ಕೊಂತೀರ, ಇಲ್ಲೇ ಕೂತರಿಸ್ಕೊಂತೀರ. ಅದರಿಂದ ಪ್ರಾಣಿ ಒಳಗಡೆ ಕೂತ್ಕೊಳ್ಳೋ ಮುಂಚೆನೆ ನಮ್ಮ ಹೋರಾಟ ಜಾಸ್ತಿ ಆಗಬೇಕು. ಆ ಹೋರಾಟಕ್ಕೆ ನಾವೆಲ್ಲರೂ ಕೂಡ, ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ನೀವು ಆಯ್ಕೆ ಮಾಡಿದ್ದೀರ, ಹೃದಯವಂತ ಡಾಕ್ಟರ್ ತಾನೆ? ಹೃದಯ ಇರೋ ಡಾಕ್ಟ್ರು. ಅಲ್ಲಿ ಹೃದಯ ಇರೋರೆಲ್ಲ ವಿಧಾನಸೌಧದವ್ರೆ, ಅವರೆಲ್ಲ ಓಡಿಸೋಣ ಸ್ವಲ್ಪ. ಅದಕ್ಕೆ ನಾವು ಬೆಂಬಲ ಮಾಡಕ್ಕೆ ಬಂದಿದ್ದೀರಿ. ನೀವು ಕೂಡ ಇಷ್ಟೊತ್ತು ನನಗೋಸ್ಕರ ಕಾದಿದ್ದೀರಾ. ಪೂರ್ತಿ ಮನಸ್ಸಿಂದ ಹೇಳ್ತಾ ಇದ್ದೀನಿ, ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ. ಯಾವತ್ತು ಹೇಳ್ತೀರೋ ಸಾಧ್ಯತೆ ಇನ್ನೊಂದು ಇದ್ದಲ್ಲಿ ನಾನು ಬರ್ತೀನಿ. ವಿಧಾನಸೌಧ ನಡೆಯಕ್ಕೆ ಮುಂಚೆ ಮಾಡೋ ಹೋರಾಟ ಹೇಳಿದ್ದೀನಿ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರಿ. ವಿಧಾನಸೌಧ ನಡೆಯುವಾಗ ಇದು ಅಲ್ಲಿ ಪ್ರತಿಭಟನೆ ಆಗಬೇಕು, ಬೀಗ ಹಾಕ್ಬೇಕು, ಬಿಸಿ ಮುಟ್ಟಬೇಕು. ಆಮೇಲೆ ಅಧಿವೇಶನ ನಡೀತದೆ ಇನ್ನೊಂದು ತಿಂಗಳೊಳಗಡೆ. ಅವಾಗ ದೊಡ್ಡ ಹೋರಾಟ ಮಾಡಬೇಕು. ಅಲ್ಲಿ ಗುದ್ದು ಅಂತಿರಲ್ಲ, ಅಲ್ಲಿ ನಾನು ಗುದ್ದುತ್ತೀನಿ. ಅಲ್ಲಿ ಗುದ್ದಕ್ಕೆ ಮುಂಚೆ ನೀವು ಇಲ್ಲಿ ಗುದ್ದಿರ್ಬೇಕು. ಅವರಿಗೆ ಒದ್ದಿರ್ಬೇಕು, ಗುದ್ದೋದಲ್ಲ, ಒದ್ದಿರ್ಬೇಕು ಅವರಿಗೆ. ಆ ರೀತಿ ನೀವು ಹೋರಾಟ ಮಾಡಿ, ಅಲ್ಲಿ ನಾವು ಹೋರಾಟ ಮಾಡ್ತೀವಿ. ಅವಾಗ ಬಲ ಜಾಸ್ತಿ ಆಗ್ತದೆ, ಒತ್ತಡ ಜಾಸ್ತಿ ಆಗ್ತದೆ, ಸರ್ಕಾರಕ್ಕೆ ಇಕ್ಕಟ್ಟು ಆಗ್ತದೆ. ರೈತ ವಿರೋಧಿ ಸರ್ಕಾರ ಅಂತಾರೆ. ಇಡೀ ಕರ್ನಾಟಕದಲ್ಲಿ ನಿಮ್ಗೆ ಬೆಂಬಲವನ್ನ ಕೊಡ್ತಾರೆ. ಅದಕ್ಕೆ ನಾನು ಇವತ್ತು ನಿಮಗೆ ಬೆಂಬಲ ಘೋಷಣೆ ಮಾಡಕ್ ಬಂದಿದ್ದೀನಿ. ನಿಮ್ಮೆಲ್ಲ ಹೋರಾಟಕ್ಕೆ ನಾನು ಬರ್ತೀನಿ. ಈಗೆಲ್ಲ ನಮ್ಮ ಮುಖಂಡರುಗಳೆಲ್ಲ ಇಲ್ಲೇ ಇದ್ದಾರೆ ವೇದಿಕೆ ಮೇಲೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅನ್ನೋ ಮಾತನ್ನ ಹೇಳ್ತೀವಿ. ಅದಕ್ಕೋಸ್ಕರ ಈ ಹೋರಾಟ ಯಶಸ್ವಿಯಾಗಿ, ಇಲ್ಲಿ ಯಾವುದೇ ಜಾತಿ ಇರ್ಬೋದು, ಯಾವುದೇ ಸಮುದಾಯ ಇರ್ಬೋದು, ನಾವೆಲ್ಲ ರೈತರು. ಕರೆಕ್ಟಾ? ನೋ ಜಾತಿ. ನಾವೆಲ್ಲರೂ ಯಾರು ಯಾವ ಪಕ್ಷದವರು ಓಪನ್ ಆಗಿ ಬಂದು ಹೇಳ್ತಾರೋ ಅವರೆಲ್ಲ ನಮ್ಮ ಪರ. ಒಳಗೆ ಹೇಳೋರು ಅವ್ರ ಪರ. ಓಪನ್ ಆಗಿ ಯಾರ್ಯಾರು ಹೇಳ್ತಾರೋ ಬಂದು ನಮ್ಮ ಪರನೇ ಅವರು. ಅದರಿಂದ ಇವಾಗ ಅಧಿವೇಶನದಲ್ಲಿ ಇಟ್ಟಿರ್ತೀನಲ್ಲ ನಾನು ಇರ್ತೀನಿ, ಮಾತಾಡ್ತೀನಿ. ಸತೀಶ್ ರೆಡ್ಡಿ ಇರ್ತೀನಿ, ಮಾತಾಡ್ತಾರೆ. ಹಾಗೆಲ್ಲರೂ ಮಾತಾಡಬೇಕು. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಡೋದು, ಇಲ್ಲಿ ಎಸ್ಕೇಪ್ ಆಗಿ ಅಧಿವೇಶನಕ್ಕೆ ಬರದೇ ಇರೋದು ಹಂಗೆ ಮಾಡಬಾರ್ದು. ಅವತ್ತು ಪಟ ಬಯಲಾಗೋತದೆ. ವಿಧಾನಸಭಾ ಅಧಿವೇಶನದಲ್ಲಿ ಯಾರು ನಿಮ್ಮ ಪರ, ಯಾರು ನಿಮ್ಮ ವಿರೋಧ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಯಾರು ಮಾತಾಡ್ತಾರೆ ಅದೆಲ್ಲ ರೆಕಾರ್ಡ್ ಹೋಗ್ತದೆ, ಇಂಚು ಹೋಗ್ತದೆ. ಇನ್ನು 100 ವರ್ಷ ಹೋದ್ರೆ ರೆಕಾರ್ಡಲ್ಲಿ ಇರ್ತದೆ, ಟಿವಿನಲ್ಲಿ ಬರ್ತದೆ. ಅದಕ್ಕೆ ಅದು ಎಲ್ಲ ಪಾರ್ಟಿಯವ್ರಿಗೂ ಅಗ್ನಿ ಪರೀಕ್ಷೆ, ಎಲ್ಲ ಪಾರ್ಟಿಯವ್ರಿಗೂ ಗೊತ್ತಾಗ್ತದೆ. ಅದಕ್ಕೆ ಯಾವ ಪಾರ್ಟಿಯವ್ರು ಮಾತಾಡಿದ್ರು, ಯಾವ ಪಾರ್ಟಿ ಮಾತಾಡಿಲ್ಲ, ಎಲ್ಲ ನಿಮ್ಮ ಬಯಲಿಗೆ ಬರ್ತದೆ. ನಾವಂತೂ ಮಾತಾಡ್ತೀವಿ. ನಾನೇ, ಯಾಕಂದ್ರೆ ವಿರೋಧ ಪಕ್ಷ ನಾಯಕರು ಇರೋದ್ರಿಂದ ನಾನೇ ಫಸ್ಟು ಇನಿಷಿಯೇಟ್ ಮಾಡ್ಬೇಕು. ನಾನು ಮಾತಾಡಿದ್ಮೇಲೆ ಉಳಿದವರೆಲ್ಲ ಮಾತಾಡ್ಬೇಕು, ಅದು ರೂಲು. ನಾನು ಮಾತಾಡಿದ್ಮೇಲೆ ಅಪೋಸಿಷನ್ ಮುಖ್ಯಮಂತ್ರಿ ಆದ್ರೂ ನಾನು ಮಾತಾಡಿದ್ಮೇಲೆ ಅವ್ರು ಮಾತಾಡಬೇಕು. ರೂಲ್ ಹಂಗಿರೋದು. ಮುಖ್ಯಮಂತ್ರಿ ಎದ್ದು ನಿಂತ್ಕೊಂಡು ಹಂಗೆ ಹೇಳಕ್ಕಾಗಲ್ಲ. ನಾನು ಪ್ರಸ್ತಾವ ಮಂಡಿಸ್ಬೇಕು. ನಾನು ಮಂಡಿಸಿದ ಮೇಲೆ ಅದಕ್ಕೆ ವಿರೋಧವಾಗಿ ಪರವಾಗಿ ಯಾರು ಬೇಕಾದರೂ ಮಾತಾಡ್ಬೋದು. ನಾನೇ ಅದನ್ನ ಮಂಡಿಸ್ಬೇಕು. ನಾನೇ ಇವತ್ತು ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಪರವಾಗಿ ವಿಧಾನಸಭೆಯಲ್ಲಿ ಇದನ್ನ ಮಂಡಿಸ್ತೀನಿ. 1 ಗಂಟೆ, 2 ಗಂಟೆ, 3 ಗಂಟೆ, 8 ಗಂಟೆನ ಚರ್ಚೆ ಆಗಿ, ದಿನ ಎಲ್ಲ ಚರ್ಚೆ ಆಗಿ. ನೀವು 800 ದಿನದಿಂದ ಕೂತಿದ್ದೀರ, ಚರ್ಚೆ ಆಗಿ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಹೋಗೋಣ. ಬೇರೆ ಬೇರೆ ಹೋರಾಟ ಬೇಡ, ಎಲ್ಲ ಒಟ್ಟಾಗಿ ಹೋಗೋಣ. ನಾನು ನಿಮ್ಮ ಪರವಾಗಿ ಬಂದು ಆ ತಹಸೀಲ್ದಾರ್ ಆಫೀಸ್ಗೆ ಬೀಗ ನೀವು ತೆಕ್ಕೊಡ್ಬೇಕು. ತೆಕ್ಕೋತೀವಿ
ಅದನ್ನು ನೀವೇ ತಂದಿರಿ ಸರ್ ಅಂತ ಅದನ್ನು ನೀವೇ ತರ್ರಿ ಬೀಗ ತಂದು ಕೊಡ್ತಾರೆ ಅಷ್ಟು ಬೀಗನೇ ಹಾಕ್ತೀನಿ ನಾನು ಅವ್ರು ಎಷ್ಟು ಜನ ಬಂದ್ರು ಬೀಗ ಹೊಡಿಯಕ್ ಆಗ್ಬಾರ್ದು ನಾನೇ ಹಾಕ್ತೀನಿ ಕೇಸ್ ಹಾಕಿದ್ರೆ ಯಾರ ಮೇಲೆ ಹಾಕ್ತಾರೆ ನನ್ನ ಮೇಲೇನೆ ಕೇಸ್ ಹಾಕೋದು ಹಾಕೊಂಡ್ಲಿ ಕೇಸ್ ಎಷ್ಟು ಬೇಕಾದ್ರೂ ಹಾಕೊಂಡ್ಲಿ ಪೊಲೀಸರಂತೂ ಹೇಳಿದ್ದೀನಿ ಎಲ್ಲ ಇಲ್ಲಿ ಪೊಲೀಸರು ಅವರೇ ಎಲ್ಲ ನನ್ನ ಅಡ್ಬಳೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಲ್ಲಪ್ಪ ಬಹಳ ದಿನ ಗೊತ್ತೈತೆ ಎಲ್ಲರೂ ಯಾರು ಪೊಲೀಸವ್ರದ್ದು ಏನೋ ಭಯ ಬೀಳ್ಬೇಡಿ ಅವರು ಇವತ್ತು ನಾನು ಬಂದೋಗಿದ್ದೀನಲ್ಲ ಇನ್ಮೇಲೆ ನಿಮ್ಮನ್ನ ಯಾರು ಮುಟ್ಟೋದು ಗಿಟ್ಟೋದು ಏನು ಮಾಡಲ್ಲ ಯಾಕಂದ್ರೆ ಅವ್ರಿಗೂ ಗೊತ್ತೈತೆ ಸುಮ್ಮನೆ ಮುಟ್ಟಲ್ಲ ಅಲ್ಲ ಇನ್ನೊಂದು ವರ್ಷಕ್ಕೆ ಇವ್ರು ಬಂದ್ಬಿಡ್ತಾನೆ ಆಮೇಲೆ ಯಾಕಪ್ಪ ನಮ್ಗೆ ನೀರು ಜಾಸ್ತಿ ಹಾಕೋಬೇಕು ನಾವು ಅಂತ ಅವ್ರು ಹುಷಾರು ಅವರು ಮನುಷ್ಯರು ಅವರು ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಅಲ್ವಾ ನಮ್ಗಿದ್ದಂಗೆ ಅವ್ರಿಗೂ ಇಲ್ಲನಪ್ಪ ಅವರು ಮನುಷ್ಯ ಅದಕ್ಕೆ ಅವರು ಇನ್ಮೇಲೆ ರೈತರನ್ನ ಮುಟ್ಟಬಾರದು ರೈತರಿಗೆ ಗೌರವ ಕೊಡಬೇಕು ಜೈ ಜವಾನ್ ಅದನ್ನ ಅರ್ಥ ಪೊಲೀಸರಿಗೆ ಹೇಳ್ತೀನಿ ಮುಂದೆ ಜೈ ಜವಾನ್ ಅಂತ ಅರ್ಥ ಆಗಿದೆ ಪೊಲೀಸರು ಅವ್ರನ್ನು ಏನು ಮಾಡಲ್ಲ ನೀವು ಆರಾಮ್ಸೆ ಹೋರಾಟ ಮಾಡಿ ನಿಮ್ಮೆಲ್ಲ ಹೋರಾಟಕ್ಕೆ ನಾವು ಬೆಂಬಲವನ್ನ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ನಾವು ಬೇಡಪ್ಪ ಕಾನೂನು ಯಾವುದೇ ಇದ್ರು ಕೂಡ ಯಾವುದೇ ಆಕ್ಟ್ ಇದ್ರು ಕೂಡ ನಾವು ಮಾಡ್ತೀವಿ ಧನ್ಯವಾದ ಭಾರತ್ ಮಾತಾ ಕಿ ನಮ್ಮ ಭೂಮಿ ಬೇರೆ ಆಭಾಸ ತಿಳ್ಕೊಬೇಡಿ ಈಗ ನಮ್ಮ ಒಂದು ಮರಣ ಶಾಸನವಾಗಿರ್ತಕ್ಕಂಥದ್ದು 1966ನೆಯ ಕೈಗಾರಿಕಾ ಕಾಯ್ದೆ ನೋಡಿ ಅಕ್ವಿಷನ್ ಕಾಯ್ದೆ ಅದು ನಮ್ಮ ರೈತರ ಪಾಲಿಗೆ ಅತ್ಯಂತ ಮರಣ ಶಾಸನ ಆಗಿದೆ ದಯವಿಟ್ಟು ತಾವು ವಿರೋಧ ಪಕ್ಷದ ಮುಖಂಡರು ಬಂದಿದ್ದೀರಾ ಯಾರೋ ಮುಖ್ಯಮಂತ್ರಿಗಳು ದಯವಿಟ್ಟು ಕೆಲವೊಂದು ತಿದ್ದುಪಡಿಗಳು ತಂದು ಈ ಅಕ್ವೇಷನ್ ನಮ್ಮಲ್ಲೆಲ್ಲ ಸರ್ಕಾರ ಮಂಡನೆ ಮಾಡಿ ಸರ್ ದಯವಿಟ್ಟು ನಾವು ಮಂಡನೆ ಮಾಡಬೇಕು ಅವ್ರು ಮಂಡನೆ ಮಾಡಬೇಕು ಪ್ರಪೋಸಲ್ ನಾವು ಅಷ್ಟೇ ಹೋರಾಟ ಮಾಡಬೇಕು ಹೇಳಿ ಅದನ್ನ ದಯವಿಟ್ಟು ತಾವು ಪ್ರಸ್ತಾಪ ಮಾಡಿ ಯಾಕಂದ್ರೆ ಎಲ್ಲಾ ಪಕ್ಷ ಯಾರು ಸಹ ಆಗಲ್ಲ ಅನ್ನೋಕ್ಕೆಲ್ಲ ಇದು 60 ವರ್ಷಗಳ ಹಿಂದಿನ ಕಾಯ್ದೆ ಅದು